ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕುಮಾರ್, ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯ ಬೆಕ್ಕ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರ ಹಾಗೂ ಬೆಕ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡರ ವಿರುದ್ಧ ಕೊಲೆಯ ಸಂಚು ರೂಪಿಸಿದ್ದಾರೆ. ನಾರಾಯಣಗೌಡನ ಹೆಂಡತಿ ಮತ್ತು ಮಕ್ಕಳು ಆಸ್ತಿಗಾಗಿ ಲಪಟಾಯಿಸುವ ಉದ್ದೇಶದಿಂದ ವೈಯಕ್ತಿಕ ಸಂಚು ರೂಪಿಸಿದ್ದಾರೆ. ವಯೋವೃದ್ಧ ನಾರಾಯಣಗೌಡ ವಿರುದ್ಧ ಇಡೀ ಕುಟುಂಬ ಸಂಚು ರೂಪಿಸಿ ಆಸ್ತಿ ಲಪಟಾಯಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸ್ಪಂದನೆ ನೀಡಿದ ನಾರಾಯಣಗೌಡರನ್ನ ಬೆಂಗಳೂರಿನ ರ್ಯಾಬ್ ಕೇಂದ್ರಕ್ಕೆ ಹಾಕಿ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಿದ್ದಾರೆ ಹಾಗೂ ಕೊಲೆ ಬೆದರಿಕೆ ನೀಡಿದ್ದಾರೆ. ನಾರಾಯಣಗೌಡರು ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಮಾನಸಿಕವಾಗಿ ನೊಂದಿರುವ ಹಿರಿಯ ನಾಗರಿಕರಾದ ನಾರಾಯಣಗೌಡರವರಿಗೆ ಜಿಲ್ಲಾಡಳಿತ ಸೂಕ್ತ ಭದ್ರತೆ ಒದಗಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ನಾರಾಯಣಗೌಡರ ಹೆಂಡತಿ ಮತ್ತು ಮಕ್ಕಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹಿರಿಯ ನಾಗರಿಕರಾದ ನಾರಾಯಣಗೌಡರವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ನಾರಾಯಣಗೌಡರ ಸಹೋದರಿಯರು ಹಾಗೂ ಸಂಬಂಧಿಕರು ಹಾಜರಿದ್ದರು. ನಾರಾಯಣಗೌಡರು ನನಗೆ ಒಂದು 30 ವರ್ಷದಿಂದ ಪರಿಚಯ, ಆತ್ಮೀಯ ಸ್ನೇಹಿತರು. ಇವರೇನು ಕುಡುಕರಲ್ಲ. ರಿಯಾಬ್ಗೆ ಹಾಕ್ಬೇಕು ಅಂದರೆ ಕುಡುಕರನ್ನ, ತಂದೆ ತಾಯಿಗೆ ಅನ್ನ ಹಾಕ್ತವ್ರನ್ನ, ಹೆಂಡತಿಗೆ ಟಾರ್ಚರ್ ಕೊಡೋರನ್ನ ರಿಯಾಬ್ಗೆ ಹಾಕೋದು. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ದಕ್ಷ ಆಡಳಿತಗಾರರು ಇದ್ದೀರಾ. SP ಮೇಡಮ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, AC ಜಗದೀಶ್ ಅವರು ಇರ್ಬೋದು, ನಮ್ಮ ತಾಲೂಕು ಆಡಳಿತ ಶಂಕರಪ್ಪನವರು, ನಮ್ಮ ಬೆಳಗೊಳ ನವೀನ್ ಅವರು, DYSP ಕುಮಾರ್ ಅವರಲ್ಲಿ ಒಂದು ವಿನಂತಿ, ಈ ಹಿರಿಯ ನಾಗರಿಕರಾದಂಥ ನಾರಾಯಣಗೌಡರಿಗೆ ದಯವಿಟ್ಟು ಸೂಕ್ತ ತನಿಖೆ ನಡೆಸಿ. ನಾರಾಯಣಗೌಡರು ತಪ್ಪಿದ್ರೂ ನಾವು ಯಾರೂ ವಹಿಸ್ಕೊಳ್ಳಲ್ಲ, ಅವ್ರ ಮಕ್ಕಳು ತಪ್ಪಿದ್ರು ಯಾರು ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆ ವಹಿಸಲ್ಲ. ಏಕೆಂದರೆ ನೀವು ಸಾರ್ವಜನಿಕವಾಗಿ ನಾರಾಯಣಗೌಡರ ಬಗ್ಗೆ ತಿಳ್ಕೊಳ್ಳಿ. ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ನಾರಾಯಣಗೌಡರು ಹಿಂಗಾಗಿದೆ ಅಂತ. ನನ್ನ ಆತ್ಮೀಯ ಸ್ನೇಹಿತಲ್ಲ ಅಂದ್ಬಿಟ್ಟು ನಾನು ನೋಡೋಕ್ಕೋಸ್ಕರ ಬಂದೆ. ಭಾಳ ನೋವಾಯ್ತು ಆ ವ್ಯಕ್ತಿ ನೋಡಿ. ಆ ವ್ಯಕ್ತಿ 3 ಸಲ ಮಂಡಲ ಪಂಚಾಯತಿ ಅಧ್ಯಕ್ಷ ಆಗಿದ್ದರು, ಆಮೇಲೆ ಇದು ಸೊಸೈಟಿ ಡೈರೆಕ್ಟರ್ ಆಗಿದ್ದರು ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರು. ಭಾಳ ವ್ಯಕ್ತಿಗತವಾಗಿ ತೂಕವಾಗಿ ಬಾಳಿದಂಥ ವ್ಯಕ್ತಿ. ನನ್ನ ಮಕ್ಕಳು ತಪ್ಪಿದೆ, ಅವ್ರು ತಪ್ಪಿದೆ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕಾಯ್ತು, ಇವ್ರು ಯಾರನ್ನು ಬೋರ್ಡಿಂಗಲ್ಲಿ ಓದಿಸ್ಬೇಕು. ಯಾಕೆ ನಾಳೆಗೆ ನನಗೂ ಹಂಗೆ ಆಗ್ಬೋದು. ನಂದ ಮನದಾಳದ ಒಂದು ನೋವು ಹೇಳ್ಕೊತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ದಕ್ಷ ಆಡಳಿತ ಸ್ವಯಂ ಪ್ರೇರಿತವಾಗಿ ಇದನ್ನು ದೂರನ್ನ ದಾಖಲಿಸಿಕೊಂಡು ಈ ನಾರಾಯಣಗೌಡ ಹಿರಿಯ ನಾಗರಿಕರಾದಂಥ ನಾರಾಯಣಗೌಡರಿಗೆ ನ್ಯಾಯ ಒದಗಿಸ್ಬೇಕು. ದಯವಿಟ್ಟು ಎಲ್ಲ ದಕ್ಷ ಆಡಳಿತಗಾರರಿದ್ದೀರಾ, ದಯವಿಟ್ಟು AC ಜಗದೀಶ್ ಅವರು ಬಂದು ಅವರ ಮನೆಗೆ ವಿಸಿಟ್ ಕೊಡಬೇಕು. ದಯವಿಟ್ಟು ತಾಲೂಕು ಆಡಳಿತ ಬಂದು ಅವ್ರ ಮನೆಗೆ ಬಂದು ವಿಸಿಟ್ ಕೊಟ್ಟು ಈ ಸುತ್ತಮುತ್ತಲ ಹಳ್ಳಿ ಜನತೆ ಕೇಳಿ ನಾರಾಯಣಗೌಡರ ಬಗ್ಗೆ. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ನೀವು ಹೇಳ್ದಂಗೆ ನಾವು ಮಾಡಿದ ಬೇಡ ಅನ್ನಲ್ಲ. ನಾನು ಇಲ್ಲಿ ಪಕ್ಕದೂರ ಮನೆ, ಅವರ ಒಳ್ಳೆ ವ್ಯಕ್ತಿತ್ವ ನೋಡಿಬಿಟ್ಟೆ ಬಂದು ನಾನು ಮಾತಾಡ್ತಾ ಇರೋದು ಇಲ್ಲಿ. ದಯವಿಟ್ಟು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿ, ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ಈ ವ್ಯಕ್ತಿಗೆ ನ್ಯಾಯ ಒದಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ರಿಯಾಬ್ ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡೋಣ, ಅವ್ನ ಕಥೆಯಲ್ಲಿ ಮುಗಿತೈತೆ ಇವರು. ನಾನು ಅಲ್ಲಿಗೆ ಹೆಂಗೆ ಕೂತ್ಕೊಂಡು ಬೆಳಕರಿಸಿ ಬೆಳಗಿನ ಜಾವ ನಾನು 7, 6:30, 7 ಟೈಮ್ ನನಗೆ ನೋಡೋಕೆ ಮತ್ತು ವಾಚು ಮೊಬೈಲ್ ಏನೂ ಇಲ್ಲ ಅಂತೆಲ್ಲ ಕಿತ್ಕೊಂಡಿರೋರು. ನಾನು ಬೆಳಿಗ್ಗೆ ಹೆಂಗೆ ನಡ್ಕೊಂಡು ಅಲ್ಲಿ ಯಾರು ಆಶ್ರಯ ಮಾಡ್ಕೊಂಡ್ರು. ಅಲ್ಲಿಂದ ನಾನು ಹಾಸನಿಗೆ ಬಂದೆ. ನಮ್ಮ TR ಕೃಷ್ಣಕುಮಾರ್ ಅಂತ ಲಾಯರ್ ಮಾತಾಡ್ಕೊಂಡು ಅಲ್ಲಿಂದ ಹಿಂಗೆ ಪರಿಸ್ಥಿತಿ ಹಿಂಗಾಗೈತೆ ಅಂದೆ. ಅವರು ಹಿಂಗೆ ಸರಿ ಅಂದ್ಬಿಟ್ಟು ಆಯಿತು ಅಂತ ಬೇರೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಂದ ಅಡ್ರೆಸ್ ಇರೋದಕ್ಕೆ ಅಷ್ಟಾಗಿ ನಾನು ಮಿಸ್ ಕಳೆದೋಯ್ನೆ ಅಂತ ಕಂಪ್ಲೇಂಟ್ ಕೊಟ್ಟು ಒಳನೇಶ್ವರ ಸಿಟಿ ಸ್ಟೇಷನ್ಗೆ ಅವರು ಕೊಟ್ಟಿರೋದು ಮೆಸೇಜ್ ಬಂತು. ಅವರು ಒಂದು ಹಿಂಗೆ ಕಂಪ್ಲೇಂಟ್ ಕೊಟ್ಟಾರೆ ಅಂದರು. ಸರಿ ಅಂದ್ಬಿಟ್ಟು ನಾನು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ರೇಷಪುರ ಸ್ಟೇಷನ್ಗೆ ಹೋಗಿ ಹೇಳಿಕೆ ಕೊಟ್ಟೆ. ನಾನು ಇದ್ದೀನಿ ಸ್ವಾಮಿ, ಎಲ್ಲೂ ಹೋಗಿಲ್ಲ, ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಹೇಳಿಕೆ ಕೊಟ್ಟು ಬಂದೆ. ಹೇಳಿಕೆ ಕೊಟ್ಟು ಬಂದಾದ್ಮೇಲೆ ತಿರುಗಿ ಹೊರಗಡೆಗೆ ಬಂದಾದಮೇಲೆ ಹಾಸನಿಗೆ ಬಂದೆ. ಹಾಸನಿಗೆ ಬಂದು SP ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು SP ಆಫೀಸಿಗೆ ಕೊಟ್ಟು